ಏನಾಪಾವಕ ಚಕ್ಷಸ ಭುರಣ್ಯಂತಂ ಜನ ಅನು ತ್ವಂ ವರುಣ ಪಶ್ಯಸಿ. ಈ ಒಂದೆರಡು ದಿವಸಗಳಲ್ಲಿ ಘಟ್ಟದ ಮೇಲಿನ ಋಗ್ವೇದಿಗಳ ಮಧ್ಯಾಹ್ನ ಸಂಧ್ಯಾವಂದನದ ಸೂರ್ಯೋಪಸ್ಥಾನ ಮಂತ್ರಗಳನ್ನು ನೋಡ್ತಾ ಇದ್ದೀವಿ. 1ನೇ ಮಂಡಲದಲ್ಲಿ 50ನೇ ಅನುವಾಕ ಇತ್ಯಾದಿ ಕಡೆಗಳಲ್ಲಿ ಬರುವಂತಹ 13 ಮಂತ್ರಗಳಿವೆ, 13 ಋಕ್ಕುಗಳು. ಅದರಲ್ಲಿ 5 ಋಕ್ಕುಗಳನ್ನು ಈ ಹಿಂದೆ ನೋಡಿದ್ದೀವಿ. 6ನೇ ಋಕ್ಕನ್ನು ಇವಾಗ ನೋಡ್ತಾ ಇದ್ದೇವೆ. ಪಾವಕ ಎಲ್ಲವನ್ನೂ ಶುದ್ಧಿಗೊಳಿಸುವಂಥ, ವರುಣ ಎಲ್ಲರ ಅನಿಷ್ಟಗಳನ್ನು ಕೂಡ ಪರಿಹರಿಸುವಂಥ ಭಗವಂತನೇ. ಆವರಣೋತೀತಿ ವರುಣ, ಎಲ್ಲ ಜನರಿಗೂ ಅಜ್ಞಾನವನ್ನು ಕೊಟ್ಟವನು ನೀನು ಹೌದು ಅಂತ. ನೀನು ಜನಾನ್ ಅಂದ್ರೆ ಸಕಲ ಪ್ರಾಣಿಗಳನ್ನು, ಭುರಣ್ಯಂತಂ ಪೋಷಿಸುವಂತಹ ಈ ಲೋಕವನ್ನ, ಈ ಜಗತ್ತು ದೇವ ಋಷಿ ಪಿತೃಗಳು ಮನುಷ್ಯರು ಮತ್ತು ಎಲ್ಲ ದೈತ್ಯರು ಮೊದಲಾದಂತಹ ಸಕಲ ಪ್ರಪಂಚವನ್ನು ಕೂಡ ಪೋಷಿಸುತ್ತದೆ. ಅಂಥ ಜಗತ್ತಿನಲ್ಲಿಯೇ ನಾವೆಲ್ಲ ಇದ್ದೇವೆ. ಆ ಜಗತ್ತನ್ನು ಇವನು ಬೆಳಗುತ್ತಾ ಇದ್ದಾನೆ ಚಕ್ಷಸ, ತನ್ನ ಪ್ರಕಾಶದಿಂದ. ಭುರಣ್ಯಂತಂ ಲೋಕಂ ಅಂತ ಅಧ್ಯಾಹಾರ ಮಾಡ್ಕೋಬೇಕು. ತನ್ನ ಪ್ರಕಾಶದಿಂದ ಅನುಪಶ್ಯಸಿ, ಇವನೇ ನೋಡ್ತಾ ಇದ್ದಾನೆ ಮತ್ತೆ ಅದನ್ನು ಬೆಳಗಿಸ್ತಾ ಇದ್ದಾನೆ. ಮತ್ತೆ ಪಶಬಂಧನೆ ಅಂತ ಕೂಡ ಧಾತು ಇರೋದ್ರಿಂದ ಅದನ್ನ ಬಂಧಿಸಿದ್ದಾನೆ ಅಂತ ಕೂಡ ಅರ್ಥವನ್ನು ನಾವು ತಿಳ್ಕೊಳ್ಬಹುದು. ಮತ್ತು ಮುಂದೆ ಈಗ ನೀನು ಆ ಜಗತ್ತನ್ನು ಪ್ರಕಾಶಿಸ್ತಾ ಇದ್ದಿ ಅಂತ ಇಷ್ಟೇ ಬಂದಿದೆ. ಹಾಗಾದ್ರೆ ಮುಂದೇನು? ಅದಕ್ಕೆ ಸಾಯಣ ಭಾಷ್ಯ ಇತ್ಯಾದಿ ಎಲ್ಲ ಕಡೆನೂ ಕೂಡ ಅಂಥ ನಿನ್ನ ಆ ಪ್ರಕಾಶವನ್ನ, ನಿನ್ನ ಆ ಬೆಳಕನ್ನು ನಾನು ಸ್ತೋತ್ರ ಮಾಡ್ತೇನೆ ಅಂತ. ಏನಾಪಾವಕ ಚಕ್ಷಸ ಭುರಣ್ಯಂತಂ ಜನ ಅನೋ ತ್ವಂ ವರುಣ ಪಶ್ಯಸಿ ತತ್ ತೇಜ, ಆ ನಿನ್ನ ತೇಜಸ್ಸನ್ನು ವಯಂ ಸ್ತುಮಃ, ನಾವು ಸ್ತೋತ್ರ ಮಾಡ್ತೇವೆ ಅಂತ ಅಧ್ಯಾಹಾರ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಬೇಕು. ವಿ ದ್ಯಾಮೇಶಿ ರಜಸ್ ಪೃಥ್ವಃ ವಿಮಾನೋ ಅಕ್ತುಭಿಃ ಪಶ್ಯಂ ಜನ್ಮಾನಿ ಸೂರ್ಯ. ಇದು ಅದ್ರ ಮುಂದಿನ 7ನೇ ಮಂತ್ರ. ಸೂರ್ಯಾಂತಕನಾದ ಭಗವಂತನೇ, ಅಹ ಅಂದ್ರೆ ಹಗಲುಗಳನ್ನು ಮತ್ತು ನೀನೇ ನಿರ್ಮಾಣ ಮಾಡ್ತಾ ಇದ್ದಿ. ಹಾಗೆ ಅಕ್ತುಭಿಹಿ ರಾತ್ರಿಗಳನ್ನು ಕೂಡ ನೀನೇ ನಿರ್ಮಾಣ ಮಾಡ್ತಾ ಇದ್ದಿ. ವಿಮಾನ ಅಂದ್ರೆ ನಿರ್ಮಿಸುವವನು. ಜನ್ಮಾನಿ ಅಂದ್ರೆ ಜನ್ಮ ಅಂದ್ರೆ ಹುಟ್ಟುವುದು, ಹುಟ್ಟಿದಂತಹ ಸಕಲ ಪ್ರಪಂಚ, ಜಡ ಚೇತನಾತ್ಮಕವಾದ ಸಕಲ ಪ್ರಪಂಚವನ್ನು ಕೂಡ ಪಶ್ಯನ್ ನೀನು ಪ್ರಕಾಶಿಸ್ತಾ ಇದ್ದಿ. ಪೃಥು ವಿಸ್ತೃತವಾದಂತಹ ದ್ಯಾಮ್ ರಜಃ, ಅಲ್ಲಿ ದ್ಯಾಮ್ ಅಂದ್ರೆ ದ್ಯಾಮ್ ರಜಃ ಅನ್ನೋದಕ್ಕೆ ಅಂತರ್ಲಕ್ಷ ಲೋಕ ಅಂತ ಅರ್ಥ ಬರೆದಿದ್ದಾರೆ. ಪೃಥು ಅಂದ್ರೆ ವಿಸ್ತೃತವಾದದ್ದು, ದ್ಯಾಮ್ ಅಂದ್ರೆ ಪ್ರಕಾಶಿಸುವಂಥದ್ದು ಅಂತ ನಾನು ಅರ್ಥ ಹೇಳಬೇಕು ಅಂತ ಅನ್ಕೊಂಡಿದ್ದೇನೆ. ಅದಕ್ಕೆ ರಜಃ ಅಂತ ಈ ಲೋಕವನ್ನ ವಿ ಏಷಿ ನೀನು ಸಂಚಾರ ಮಾಡ್ತಾ ಇದ್ದಿ, ನೀನು ಸರ್ವತ್ರ ಸಂಚಾರ ಮಾಡ್ತಿ ಅಂತ ಹೀಗರ್ಥ. ಷಟ್ಪ್ರಶ್ನ ಉಪನಿಷತ್ತು ಇದನ್ನು ವ್ಯಾಖ್ಯಾನ ಮಾಡುವಂತೆ, ಅಹೋರಾತ್ರೇ ವೈ ಪ್ರಜಾಪತಿ ತಸ್ಯ ಅಹರೇವ ಪ್ರಾಣ ರಾತ್ರಿರೇವ ರೈವಿ ಪ್ರಾಣಂ ವಾ ಏತೆ ಪ್ರಸ್ಕಂದಂತೆ ಅಂತ ಮುಂದಿನ ಮಾತು. ಮಾಸಸ್ಥಿತಸ್ಥ ಭಗವಾನ್, ಈ ಮಾಸಗಳು ಅಂದ್ರೆ ತಿಂಗಳುಗಳು, ಅದರಲ್ಲಿ ಭಗವಂತ ಇದ್ದಾನೆ. ಅದರ 2 ಪಕ್ಷಗಳು, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ. ಅದರಲ್ಲಿ ಭಾರತಿ ಮತ್ತು ಪ್ರಾಣ ಇವರಿದ್ದಾರೆ, ಚತುರ್ಮುಖ ಮತ್ತು ಸರಸ್ವತಿ ಇದ್ದಾರೆ. ಅಹೋರಾತ್ರೇತು ಭಗವಾನ್, ಮತ್ತೆ ದಿನಗಳಲ್ಲಿ ಭಗವಂತ ಇದ್ದಾನೆ. ಅಹೋರಾತ್ರಿತು ಭಗವಾನ್ ಪ್ರಾಣ ಹಿ ಅಹನಿ ವಾಂಗ್ನಿಷೆ, ಅದರಲ್ಲಿ ಪ್ರಾಣ ಹಗಲಿನಲ್ಲಿದ್ದಾನೆ, ಭಾರತಿ ರಾತ್ರಿಯಲ್ಲಿದ್ದಾಳೆ. ಹೀಗೆ ಪ್ರಾಣ ಹಗಲಿಗೆ ನಿಯಾಮಕ, ಭಾರತೀ ದೇವಿ ರಾತ್ರಿಗೆ ನಿಯಾಮಕ. ಇಲ್ಲೇನು ಆ ದಿನದ ಬಗ್ಗೆ ಬಂದಿದೆ. ಆ ದಿನದ ಬಗ್ಗೆ ಪರಮಾತ್ಮನನ್ನು ವರ್ಣನೆ ಮಾಡಿದ್ದಾರಲ್ಲ, ದಿನ ಮತ್ತು ಮಾಸಗಳ ಬಗ್ಗೆ. ಅಹೋರಾತ್ರಿ ವೈ ಪ್ರಜಾಪತಿ ಅಂತ ಉಪನಿಷತ್ತು ಅದನ್ನು ಹೇಳಿದೆ. ಪ್ರಜಾಪತಿ, ಪ್ರಜಾಪಾಲಕನಾದಂತಹ ಈ ಭಗವಂತ, ಅವನು ಅಹೋರಾತ್ರನಾಗಿದ್ದಾನೆ. ಇಡೀ ದಿನಕ್ಕೂ ಅವನೇ ನಿಯಾಮಕ.
ಅದನ್ನ ಯಾಕೆ ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೀನಂದ್ರೆ, ಸೂರ್ಯನು ಕೂಡ ದಿನಕ್ಕೆ ನಿಯಾಮಕ ಅವನೇ, ರಾತ್ರಿಗೆ ನಿಯಾಮಕ ಚಂದ್ರ. ಅವನನ್ನು ರಜನೀಶ ಅಂತ ಕರೀತಾರೆ, ರಜನೀಕರ ಅಥವಾ ರಜನೀಶ ಹೀಗೆಲ್ಲ ಕರೀತಾರೆ. ದಿನೇಶ ದಿನಕ್ಕೆ ನಿಯಾಮಕ ಸೂರ್ಯ, ಯಾಕಂದ್ರೆ ದಿನ ಆಗುವುದು ಅವನಿಂದ, ದಿನ ಕೊನೆಗೊಳ್ಳುವುದು ಕೂಡ ಅವನಿಂದಲೇ. ಅದಕ್ಕಾಗಿ ಅಹೋರಾತ್ರಿಯವೈ ಪ್ರಜಾಪತಿ, ಪ್ರಜಾಪತಿ ಶಬ್ದವಾಚ್ಯನಾದ ಭಗವಂತನೇ ಹಗಲು ಮತ್ತು ರಾತ್ರಿ ಎರಡಕ್ಕೂ ಕೂಡ ನಿಯಾಮಕ ಆಗ್ತಾನೆ. ಹೀಗೆ ಸೂರ್ಯನು ಕೂಡ ದಿನಕ್ಕೆ ನಿಯಾಮಕ, ಭಗವಂತನು ಕೂಡ ಅಹೋರಾತ್ರಗಳಿಗೆ ಅಂದ್ರೆ ದಿನಕ್ಕೆ ನಿಯಾಮಕ. ಇಲ್ಲಿ ನಾವು ಸೂರ್ಯ ಶಬ್ದದಿಂದ ಆ ಸೂರ್ಯಾಂತರ್ಗತನಾದ ಭಗವಂತನನ್ನು ಇಟ್ಕೊಳ್ತೇವೆ. ಅವನು ದಿನಕ್ಕೆ ನಿಯಾಮಕನಾಗಿರುವಂತೆ ಈ ಭಗವಂತನು ಕೂಡ ಅಹೋರಾತ್ರಗಳಿಗೆ ನಿಯಾಮಕನಾಗಿದ್ದಾನೆ. ಅವನಲ್ಲಿ ಹಗಲುಗಳನ್ನು ಮತ್ತು ಅಕ್ತುಬಿಹಿ, ಅಕ್ತು ಅಂದ್ರೆ ರಾತ್ರಿ, ಅವೆರಡನ್ನೂ ಕೂಡ ನಿರ್ಮಿಸುವುದು ಅಂದರೆ ಹಗಲಿಗೆ ಅಭಿಮಾನಿ ದೇವತೆಯಾದ ಮುಖ್ಯ ಪ್ರಾಣನನ್ನು, ರಾತ್ರಿಗೆ ಅಭಿಮಾನಿ ದೇವತೆಯಾದಂತಹ ಭಾರತೀಯನ್ನು ಕೂಡ ನಿರ್ಮಿಸ್ತಾನೆ. ಮತ್ತೆ ಜನ್ಮಾನಿ ಉತ್ಪನ್ನವಾದ ಸಕಲ ಜಗತ್ತನ್ನು ಕೂಡ ಅವನು ನೋಡ್ತಾ ಇದ್ದಾನೆ. ಈ ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತಿಯರನ್ನ, ಪ್ರಾಣ ಮತ್ತು ಭಾರತೀಯರನ್ನ ಸೃಷ್ಟಿಸಿದ ಮೇಲೆ ಅವರಿಂದ ಹುಟ್ಟುವಂಥದ್ದೇ ಮುಂದಿನ ಈ ಒಟ್ಟಾರೆ ಜಗತ್ತು. ಆ ಜಗತ್ತೆಲ್ಲವನ್ನೂ ಕೂಡ ಇವನೇ ಪಶ್ಯನ್ ನೋಡ್ತಾ ಇದ್ದಾನೆ. ತಾನು ಚತುರ್ಮುಖ ಸರಸ್ವತಿಯರನ್ನು, ಪ್ರಾಣ ಭಾರತೀಯರನ್ನು ಸೃಷ್ಟಿಸಿದ. ಅವರಿಂದ ಮುಂದೆ ಮತ್ತೆ ಜಗತ್ತು ಹೇಗೆ ಮುಂದುವರಿಯಿತು, ಭಗವಂತನಿಗೆ ಮೊಮ್ಮಕ್ಕಳಾಗಿ ಮರಿಮಕ್ಕಳಾಗಿ ಜಗತ್ತೆಲ್ಲ ಹೇಗೆ ಮುಂದುವರಿಯಿತು ಅನ್ನೋದು ನಾವು ನೋಡ್ತಾ ಇದ್ದಾನೆ. ಮತ್ತು ಪೃಥು ವಿಸ್ತೃತವಾದಂಥ, ಜೌಹು ಪ್ರಕಾಶಮಾನವಾದಂಥ ರಜಃ ಅಂತರಿಕ್ಷ ಲೋಕದಲ್ಲಿ ಅವನು ವಿಯೇಷಿ ಸಂಚಾರ ಮಾಡ್ತಾ ಇದ್ದಾನೆ. ರಜಃ ಅಂತಂದ್ರೆ ನಾವು ಅಂತರಿಕ್ಷ ಲೋಕ ಅಂತ ಅರ್ಥ ಮಾಡ್ಕೊಳ್ತೀವಿ. ಇಲ್ಲಿ ಒಂದು ಅರ್ಥವನ್ನು ನಾವು ಗಮನಿಸಬಹುದು. ರಜಃ ಅಂದ್ರೆ ಕೇವಲ ಅಂತರಿಕ್ಷ ಲೋಕ ಅಥವಾ ದ್ಯಾಮ್ ರಜಃ ಎರಡೂ ಶಬ್ದಗಳಿಗೆ ಅಂತರಿಕ್ಷ ಲೋಕ ಅಂತ ಅರ್ಥ ಮಾಡ್ಕೊಳ್ಳೋದ್ರ ಬದಲಾಗಿ ರಜಃ ಅಂದ್ರೆ ಈ ಪ್ರಕೃತಿ ಅಂತ ಅರ್ಥ ಮಾಡೋದು ಉಚಿತ. ಅದು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಕಾಣಿಸ್ತದೆ. ರಜಃ ಅನ್ನೋದಕ್ಕೆ ಅಂತರಿಕ್ಷ ಲೋಕ ಅಂತ ಅರ್ಥ ಮಾಡೋ ಬದಲು ಪ್ರಕೃತಿ ಮತ್ತು ಪ್ರಕೃತಿಗೆ ಅಭಿಮಾನಿ ದೇವತೆ ಅಂತ ಲಕ್ಷ್ಮಿ ಅಂತ ಅರ್ಥ ಮಾಡುವುದು ಹೆಚ್ಚು ಚೆನ್ನಾಗಿರ್ತದೆ. ಈ ಅಂತರಿಕ್ಷ ಲೋಕದಲ್ಲಿ ಆಕಾಶದಲ್ಲಿ ಸೂರ್ಯನಾಮಕನಾದ ಭಗವಂತ ಸಂಚಾರ ಮಾಡ್ತಾನೆ, ಜಗತ್ತಿಗೆ ಬೆಳಕು ಕೊಡ್ತಾನೆ, ಅದು ಸರಿ. ಅದಲ್ಲದೆ ರಜಃ ಅಂದ್ರೆ ಪ್ರಕೃತಿ. ಯಾಕೆ ಹಾಗೆ ಅಂದ್ರೆ ಬೃಹದಾರಣ್ಯಕ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಅಥ ಅಸ್ಯಾಹ ಏತದೇವ ತುರೀಯಂ ದರ್ಶತಂ ಪದಂ ಪರೋ ರಜಾಹ ಯಯೇಷ ತಪತಿ. ಪರೋ ರಜಾಹ ಅಂತ ಭಗವಂತ ಕರೆಸ್ಕೊಂಡಿದ್ದಾನೆ. ಅಲ್ಲಿಯೂ ಕೂಡ ತಪತಿ ಅಂತಾನೆ ಶಬ್ದ ಬಂದಿದೆ. ಬೆಳಗುವಂತಹ ಭಗವಂತನ ರೂಪ ಅದು. ಇವನು ಸೂರ್ಯಮಂಡಲದಲ್ಲಿ ಅಂತರ್ಗತನಾಗಿ ಜನರಿಗೆ ಕಣ್ಣಿಗೆ ಕಾಣಿಸುವಂತೆ ಇದ್ದಾನೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ಕೂಡ ಸೂರ್ಯನಾಮಕನಾದ ಭಗವಂತನ ಬಗ್ಗೆನೇ ಹೇಳ್ತಿದ್ದಾರೆ. ಪರೋರಜಾಹ ಇತಿ ಸರ್ವಮೂ ಹ್ಯೇವ ಏಷ ರಜಃ ಉಪರಿ ಉಪರಿ ತಪತಿ. ಸೂರ್ಯಮಂಡಲ ನಮಗೆ ಕಣ್ಣಿಗೆ ಕಾಣಿಸ್ತದೆ, ಅವನ ಸನ್ನಿಧಾನಕ್ಕೆ ಪಾತ್ರವಾದದ್ದು. ಆದ್ರಿಂದ ಅವನೇ ಕಾಣಿಸಿದಂತೆ ಪ್ರಕೃತಿಯನ್ನು ಮೀರಿ ಅವನು ಪ್ರಕಾಶಿಸ್ತಾ ಇದ್ದಾನೆ. ಅವನಿಗೆ ಪರೋರಜ ಅಂತ ಹೆಸರು. ಸತ್ವಾತ್ಮಿಕೇವ ತತ್ಸಂಸ್ಥಃ ಸರ್ವದೈವ ಅಧಿಪತಿ ಭೂತ್ವ ಯಶಃ ಶ್ರೀಮಾಂಶ್ಚ ಜಾಯತೆ. ಇಲ್ಲಿ ರಜಃ ಅಂತ ಏನು ಬಂದಿದೆ, ಮತ್ತೆ ಆ ಸೂರ್ಯಮಂಡಲದಲ್ಲಿರುವಂತಹ ಭಗವಂತನ ಬಗ್ಗೆ ಏನು ಬಂದಿದೆ. ಸೂರ್ಯಮಂಡಲಗೋ ವಿಷ್ಣು ಸರ್ವೇಷಾಂ ದೃಷ್ಟವತ್ ಸ್ಥಿತಃ ಯಸ್ಮಾತ್ ತದುತ್ಥಿತಂ ತೇಜೋ ಮಂಡಲಂ ದೃಶ್ಯತೆ ಅಖಿಲೈಹಿ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಹೇಳ್ತಾರೆ. ಸೂರ್ಯಮಂಡಲದಲ್ಲಿರುವಂತಹ ರಮಾದೇವಿ, ಅವರೊಳಗಿರುವಂತಹ ಲಕ್ಷ್ಮೀ ಈ ನಾರಾಯಣ, ಇವನೆಲ್ಲಿಗೂ ಕಾಣಿಸ್ತಾನಲ್ಲ. ಅವನು ಕಾಣಿಸ್ತಾ ಇಲ್ಲ. ಆದ್ರೆ ಅವನು ಕಾಣಿಸದೆ ಹೋದ್ರೂ ಕೂಡ ಅವನಿಂದ ನಿಯಮ್ಯವಾದಂತಹ ಈ ಸೂರ್ಯಮಂಡಲ ಅಂತೂ ಎಲ್ಲಿಗೂ ಕಾಣಿಸ್ತದೆ. ಆದ್ರಿಂದ ಭಗವಂತನ ಒಂದು ಅಪ್ರಾಕೃತ ಕಾಯ ನಮಗೆ ಕಾಣದೆ ಹೋದ್ರೂ ಕೂಡ ಪ್ರಾಕೃತವಾದ ಕಾಯವಾದರೂ ನಮಗೆ ಕಾಣುವಂತಾಯ್ತು. ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಒಂದು ತೇಜೋಮಂಡಲ ನಮಗೆ ಕಾಣುವಂತಾಯ್ತು. ಆದ್ರಿಂದ ಸೂರ್ಯಮಂಡಲವನ್ನ ಆ ಭಗವಂತನ ಮುಖ್ಯ ಒಂದು ದೊಡ್ಡ ಪ್ರತೀಕ ಅಂತ ಆರಾಧನೆ ಮಾಡುವುದು ಬಹಳ ದೊಡ್ಡದು. ಯಾಕೆಂದ್ರೆ ಭಗವಂತನ ಒಂದು ದೃಶ್ಯಮಾನವಾದ ಪ್ರತೀಕ ಅದು ನಮಗೆ. ಅಲ್ಲಿ ರಜಃ ಅಂತ ಬಂತಲ್ಲ, ಸರ್ವಂ ರಜಃ ಅಂದ್ರೆ ಸರ್ವಾಂ ಪ್ರಕೃತಿಂ ಅಂತ ಅರ್ಥ ಭಾಷ್ಯದಲ್ಲಿ, ಮೂಲ ಉಪನಿಷತ್ನಲ್ಲಿ.
ಏವಂ ಹೈವ ಶ್ರಿಯಾ ಯಶಸ ತಪಸ ಅನ್ನುವಂತಹ ಆ ಭಾಗದಲ್ಲಿ ರಜಃ ಅಂದ್ರೆ ರಂಜನಾತ್ ಪ್ರಕೃತಿ ಪ್ರೋಕ್ತ ರಜ ಇತ್ಯೇವ ವೈದಿಕೈ. ಲಕ್ಷ್ಮೀದೇವಿ ರಜಃ ಅಂತ ಯಾಕೆ ಕರೆಸ್ಕೊಂಡಿದ್ದಾಳೆ ಅಂದ್ರೆ ಅವಳು ರಂಜನಾಥ್ ಶೋಭಿಸುವುದರಿಂದ ಅವಳನ್ನು ರಜಃ ಅಂತ ಹೇಳ್ತಾರೆ. ಹೀಗೆ ರಜಃ ಎಂಬ ಶಬ್ದದಿಂದ ಲಕ್ಷ್ಮೀದೇವಿಯನ್ನು ತಗೊಳ್ಬೇಕು. ರಜಃ ಎಂಬ ಶಬ್ದದಿಂದ ಲಕ್ಷ್ಮೀದೇವಿಯನ್ನು ತಗೊಂಡ್ರೆ ಇಲ್ಲಿಯೂ ಕೂಡ ಪೃಥು ವಿಸ್ತೃತವಾದಂತಹ ದೊಡ್ಡ ಆಕಾರ ಅವಳದು, ಜಗತ್ತಿನಲ್ಲಿ ಪರಮಾತ್ಮನಂತೆಯೇ ಸರ್ವತ್ರ ವ್ಯಾಪ್ತಳಾದವಳು, ಮತ್ತು ದ್ಯೌಹು ಪ್ರಕಾಶಮಾನಳಾದವಳು, ಮತ್ತು ರಜಃ ರಜಃ ಅನ್ನೋ ಶಬ್ದವೂ ಕೂಡ ಪ್ರಕಾಶಮಾನಳೋದು ಆದವಳು ಅನ್ನೋ ಅರ್ಥವನ್ನೇ ಹೇಳ್ತದೆ. ಹಾಗೆ ದ್ಯಾಮ್ ಅನ್ನುವುದು ಕೂಡ ದ್ಯೋತತೆ ಇತಿ ದ್ಯೌಹು ಪ್ರಕಾಶಮಾನಳಾದವಳು ಅನ್ನೋ ಅರ್ಥವನ್ನೇ ಹೇಳ್ತದೆ. ಆದರೂ ರಜಃ ಅಂತ ಅನ್ನೋದಕ್ಕೆ ಮತ್ತೂ ಒಂದು ಅರ್ಥವನ್ನು ಕೂಡ ನಾವು ಮಾಡಬಹುದು. ಅದನ್ನ ಗೀತಾ ಪ್ರಸ್ಥಾನದಲ್ಲಿ 13ನೇ ಅಧ್ಯಾಯದಲ್ಲಿ ಆಚಾರ್ಯ ಹೇಳ್ತಾರೆ. ಗೀತಾ ತಾತ್ಪರ್ಯ 14ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ರಜೋ ರಂಜನ ಕರ್ತೃತ್ವಾತ್ ಅಂತ ರಜಸ್ ಶಬ್ದದ ಅರ್ಥವನ್ನ ವರ್ಣನೆ ಮಾಡಿದ್ದಾರೆ. ಅಲ್ಲಿ ರಂಜನ ಮಾಡುವುದು ಅಂದ್ರೆ ಅಭಿವ್ಯಕ್ತಿ ಮಾಡುವುದು ಅಂತ ಅರ್ಥ. ಅದರಿಂದ ಇಲ್ಲೂ ಕೂಡ ದ್ಯಾಮ್ ಅಂದ್ರೆ ಶೋಭಿಸುವವಳು, ಮತ್ತೆ ರಜಃ ಅಂತಂದ್ರೆ ಜಗತ್ತನ್ನು ಅಭಿವ್ಯಕ್ತ ಮಾಡುವಂಥವಳು. ಅಂಥ ರಜಃ ಅಂತರಿಕ್ಷ ಲೋಕದಲ್ಲಿ ಆ ಪ್ರಕೃತಿ ಎಲ್ಲೆಲ್ಲಿದ್ದಾಳೋ ಅವಳಲ್ಲಿ ಎಲ್ಲಾ ಕಡೆನೂ ಕೂಡ ವಿಯೇಷಿ ನೀನು ಸಂಚಾರ ಮಾಡ್ತಿ. ಇದು ಆ ಪ್ರಕೃತಿಯಲ್ಲಿ ನೀನು ಸಂಚಾರ ಮಾಡ್ತಿ ಅಂತ ಹೇಳುವುದು, ಆ ಪ್ರಕೃತಿಯಲ್ಲಿ ನಿನ್ನ ಪತ್ನಿಯಾದಂತಹ ಪ್ರಕೃತಿಯಲ್ಲಿ ಪುರುಷನಾದಂತಹ ನೀನು ವಿಹರಿಸ್ತಾ ಇದ್ದಿ. ಆದ್ರಿಂದಲೇ ಈ ಹಗಲಿಗೆ ಅಭಿಮಾನಿಯಾದ ಪ್ರಾಣ, ರಾತ್ರಿಗೆ ಅಭಿಮಾನಿಯಾದಂತಹ ಸರಸ್ವತಿ ಇವರೆಲ್ಲರೂ ಕೂಡ ಹುಟ್ಟಿದ್ದಾರೆ ಅಂತ ಅದರ ಅರ್ಥ. ಹೀಗೆ ವಿ ಏಷಿ ಅಂದ್ರೆ ಸುಮ್ಮನೆ ಓಡಾಡುವುದಲ್ಲ, ಪತ್ನಿಯಲ್ಲಿ ಪತಿ ವಿಹರಿಸುವುದು. ಆದ್ರಿಂದಲೇ ಅವನ ಮೊದಲ ಮಗನಾದಂತಹ ಬ್ರಹ್ಮ ಸರಸ್ವತಿಯರು ಹಾಗೆ ಪ್ರಾಣಭಾರತಿಯರು ಹುಟ್ಟಿದ್ದಾರೆ. ಅವರಿಂದ ಜನ್ಮಾನಿ ಉಳಿದ ಜಗತ್ತು ಕೂಡ ಹುಟ್ಟಿದೆ. ಅದೆಲ್ಲವನ್ನು ನೀನು ನೋಡ್ತಾ ಇದ್ದೆ. ಮಕ್ಕಳನ್ನು ಸೃಷ್ಟಿಸಿ ಸೊಸೆಯಂದರನ್ನು ಪಡೆದು ಆ ಮಕ್ಕಳು ಸೊಸೆಯಂದರಿಂದ ಜಗತ್ತೆಲ್ಲವೂ ಕೂಡ ಹಂತ ಹಂತವಾಗಿ ಅಭಿವ್ಯಕ್ತ ಆಗುವುದನ್ನೆಲ್ಲ ನೀನು ನೋಡ್ತಾ ಇದ್ದಿ ಅಂತ ಅದರ ಒಟ್ಟಾರೆ ತಾತ್ಪರ್ಯ. ಅದರ ವಿವರದೊಂದಿಗೆ ಈ ಭಾಗ ಇಲ್ಲಿಗೆ ಸಮಾಪ್ತ ಆಗಿದೆ.